ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇರೋದ್ರಿಂದ ಜೆಡಿಎಸ್ ಅಭ್ಯರ್ಥಿಗೆ ಅನುಕೂಲ ವಾತಾವರಣ ಇದೆ ಅಂತ ಹೇಳ್ತಾರೆ. ಏನು ಹೇಳ್ತೀವಿ ಸರ್ ಇದ್ರ ಬಗ್ಗೆ? ಇಲ್ಲ ನೋಡಿ, ಈಗ ಕಾಂಗ್ರೆಸ್ ಅಲ್ಲಿ ಗುಂಪುಗಾರಿಕೆ ಅಂತ ಏನಿಲ್ಲ. ಗುಂಪುಗಾರಿಕೆ ಅಂತೇಳಿ ಇದನ್ನ ವಿಚಾರ ಮಾಡಿ ಒಂದಷ್ಟು ಅಪೋಸಿಷನ್ ಅವರು ನಮ್ಮನ್ನು ಕುಗ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಮುಖಂಡರು ಅದನ್ನು ಚರ್ಚೆ ಮಾಡ್ತಾ ಇದ್ರು. ಆದರೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಕೊಡೋಂಥ ಚುನಾವಣೆ ಫಲಿತಾಂಶ ಈ ಬಾರಿ ನಾವು ಶಿಡ್ಲಘಟ್ಟದಲ್ಲಿ ನಿರೀಕ್ಷೆ ಮಾಡೋಂಥದ್ದಾಗ್ತದೆ. ತಾಯಿ ಆಶೀರ್ವಾದದಿಂದ ಎಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ವಿ ಮುನಿಯಪ್ಪನವರ ಒಂದು ದೀರ್ಘಕಾಲದ ಇಲ್ಲಿ ಕೆಲಸ ಇಲ್ಲಿ ನಡೆದಿರೋಂಥದ್ದು. ಅದ್ರ ಜೊತೆಗೆ ಸಹಕಾರ ಕ್ಷೇತ್ರ ಭಾಳಷ್ಟು ಆಳ ಅರಿವು ಎಲ್ಲ ಇರೋಂಥ ಅಭ್ಯರ್ಥಿಗಳು ನಾವು ಕಣದಲ್ಲಿ ಇಟ್ಟಿರೋಂಥದ್ದು. ಮತ್ತು ನಮಗೆ ಹಾಲು ಮತದಾರರ ಏನು ಡೆಲಿಗೇಟ್ ಫಾರ್ಮ್ ತೊಗೊಂಡಿರೋಂಥ ಅಧ್ಯಕ್ಷರು ಸದಸ್ಯರು ಅವರೆಲ್ಲರ ಆಶೀರ್ವಾದ ಅಭಿವೃದ್ಧಿಗೆ ಮತ್ತು ಸರ್ಕಾರನೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವೆಲ್ಲನೂ ಸಹ ಹೊರ ಆಗಿ ನಮಗೆ ಒಳ್ಳೆಯದಾಗ್ತದೆ, ಫಲಿತಾಂಶ ಬರ್ತದೆ ಅಂತ ಹೇಳಿ ಭಾವಿಸ್ತಾ ಇದ್ದೀವಿ. ಅದಕ್ಕೆ ಗಂಗನಹಳ್ಳಿಲೂ ಸಹ ನಮಗೆ ಸುರೇಶ್ ಅವರು ಡೆಲಿಗೇಷನ್ ಇರ್ತಾರೆ. ಈ ರೀತಿ ಯುವಕರು ಹೆಚ್ಚು ಗಮನ ಕೊಟ್ಟಿರೋಂಥದ್ದು, ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆಗೆ ಅವರೇ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇರೋಂಥದ್ದು ನಮಗೆ ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಭಾವನೆ. ಫಲಿತಾಂಶ ಗೆಲ್ಲುವಂಥದ್ದು 1ನೇ ತಾರೀಕು ನಮಗೆ ಆಗ್ತದೆ ಅಂತೇಳಿ ನಮ್ಮ ನಂಬಿಕೆ. ಸರ್, ಪಕ್ಷದಲ್ಲಿ ಸಹನಾ ರಾಜುಗೌಡ ಅವರು ಪ್ರತ್ಯೇಕವಾಗಿ ಸಭೆ ಮಾಡ್ತಾರೆ, ನೀವು ಯಾರೂ ಭಾಗವಹಿಸಿಲ್ಲ. ಶಶಿಧರ್ ಪ್ರತ್ಯೇಕ ಸಭೆ ಮಾಡಿದ್ದಾರೆ, ಇದರಿಂದಲೇ ಏನು ಸರ್? ಇಲ್ಲ, ನಾವು ಯಾವತ್ತೂ ಪ್ರತ್ಯೇಕ ಸಭೆಗಳೇನೂ ಮಾಡಿರಲಿಲ್ಲ. ಸಹನಾ ರಾಜೇಗೌಡರು ಅವರ ಒಂದು ಈಗ ಬ್ಲಾಕ್ ಅಧ್ಯಕ್ಷರಾಗಿ ಅವರು ಜವಾಬ್ದಾರಿ ಇತ್ತು. ಇಷ್ಟೊಂದು ಅವರಿಗೆಲ್ಲ ಒಂದು ಕಡೆ ನೋವು, ಬೇಜಾರು, ಒಂದು ರೀತಿ ಒಂದು ದುಃಖದ ವಾತಾವರಣ ಇದ್ದರೂ ಸಹ ಅವರು ಬಂದು ತಾಲೂಕಿನಲ್ಲಿ ಸಭೆಯನ್ನು ಮಾಡಿ ಅವರ ಬೆಂಬಲಿಗರು, ಕಾಂಗ್ರೆಸ್ ಬೆಂಬಲಿಗರು ಎಲ್ರಿಗೂ ಸಹ ಒಗ್ಗಟ್ಟಾಗಿ ಹೋಗಬೇಕು, ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತಲೇ ಅವರು ಸಹ ಹೇಳಿರೋಂಥದ್ದು. ಹಾಗಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಗ್ಗೂಡಿಸ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಅವ್ರು ಹೇಳಿರೋಂಥ ಮಾತು ಎಲ್ರಿಗೂ ಸಹ ಶಕ್ತಿ ಬಂದಿದೆ. ಹಾಗಾಗಿ ಅಲ್ಲಿ ಗೊಂದಲ ಸೃಷ್ಟಿ ಮಾಡೋಂಥದ್ದು ಏನಿರಲಿಲ್ಲ. ನಾವುಗಳು ಸಹ ಭಾಗವಹಿಸೋಂಥದ್ದಿತ್ತು. ಕಾರಣಾಂತರದಿಂದ ಈಗ ಚುನಾವಣೆ ಇರೋದ್ರಿಂದ ನಾವು ಬೇರೆ ಕಡೆ ಮತಯಾಚನೆ ಮಾಡೋಂಥ ನಿಟ್ಟಿನಲ್ಲಿ ಹೋಗಿದ್ದರಿಂದ ನಾನು ಬರೋಕ್ಕಾಗಲಿಲ್ಲ ಸಭೆಗೆ. ಆದರೆ ನಾನು ಸಹ ಭಾಗವಹಿಸ್ತಾ ಇದ್ದೆ. ಹಾಗಾಗಿ ನಮ್ಮಲ್ಲಿ ಗೊಂದಲ ಇರಲಿಲ್ಲ, ಎಲ್ಲನೂ ಸಹ ಒಗ್ಗಟ್ಟಾಗಿ ಹೋಗ್ತಾ ಇದೆ. ನಿಮ್ಮ ಅಭ್ಯರ್ಥಿಗಳಿಗೆ ಸಹ ಮೆಸೇಜ್ಗಳನ್ನು ಹಾಕ್ತೇವೆ, ನೀವು ಪುಟ್ಟ ಆಂಜನಪ್ಪನ ಬಣ್ಣ, ಅದಕ್ಕಾಗಿ ನಾವು ಯಾರು ಮತ ಕೊಡಲ್ಲ ನಿಮಗೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಸಾರ್ವಜನಿಕವಾಗಿ ಮತ ಹಾಕೋಂಥ ಚುನಾವಣೆ ಅಲ್ಲ. ಇಲ್ಲಿರೋಂಥದ್ದೇ ಒಟ್ಟು ಮತ 80 ಮತ. 80ಲ್ಲಿ ಎಲ್ಲ ಆಲ್ಮೋಸ್ಟ್ ಕೃಷಿಕರು ಹೆಚ್ಚಿನ ಸಮಯ ಸಾಮಾಜಿಕ ಜಾಲತಾಣದಲ್ಲಿ ಕಳೆಯೋಂಥವ್ರಲ್ಲ. ಹಸುನ ತೊಳೆಯೋಂಥದ್ದು, ಹಾಲು ಕರೆಯೋಂಥದ್ದು, ಹಸು ಮೇವು ಬೆಳೆಯೋಂಥದ್ದು, ಮತ್ತು ಕುಟುಂಬನ ಪೋಷಣೆ ಮಾಡ್ಕೊಂಡಿರೋಂಥ ರೈತಾಪಿ ಬಂಧುಗಳಿವೆ. ಹಾಗಾಗಿ ಒಂದಷ್ಟು ಪರ ವಿರೋಧ ಕೆಲವರೆಲ್ಲ ಯಾರೋ ಬಿಡುವಾಗಿರೋಂಥವ್ರು ಹೆಚ್ಚು ಚರ್ಚೆಗಳು ಮಾಡ್ತಾ ಇರ್ತಾರೆ. ಯಾವುದೇ ಬಣಗಳಿಲ್ಲ, ನಮ್ಮಿಂದಂತೂ ಬಣ ಇಲ್ಲ. ಈಗ ಸಹನಾ ರಾಜೇಗೌಡರು ಸಹ ಕ್ಲಿಯರ್ ಮಾಡಿದ್ದಾರೆ, ಶಶಿಧರ್ ಮುನಿಯಪ್ಪ ಅವರು ಸಹ ಕ್ಲಿಯರ್ ಮಾಡಿದ್ದಾರೆ. ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ತಾ ಇದ್ವಿ. ಫಲಿತಾಂಶ ಚೆನ್ನಾಗಿರುತ್ತೆ ಅಂತ ನನಗೆ ನಂಬಿಕೆ. 2 ಕ್ಷೇತ್ರ ಗೆಲ್ತೀರಾ ಸರ್? ಎರಡು ಕ್ಷೇತ್ರ ಗೆಲ್ತೀವಿ. ಅವಕಾಶ ಚೆನ್ನಾಗಿದೆ ನಮಗೆ.